ನ್ಯಾಯ ಸತ್ಯ ನಮ್ಮ ಪರವಾಗಿದೆ, ಈಗ ಅದಕ್ಕೆ ಜಯ ಸಿಕ್ಕಿದೆ. ಹೀಗಂತ ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮುಡಾದಲ್ಲಿ ತಂದೆ ಕಾನೂನು ಬಾಹಿರವಾಗಿ ಕೆಲಸ ಮಾಡಿಲ್ಲ. ಮುಡಾದವರು ಅನಧಿಕೃತವಾಗಿ ನಮ್ಮ ಜಮೀನು ವಶಕ್ಕೆ ಪಡೆದ್ರು. ಬಿಜೆಪಿಯವರು ಸಿಎಂ ವರ್ಚಸ್ಸನ್ನ ಕುಗ್ಗಿಸುವ ಯತ್ನ ಮಾಡುತ್ತಿದ್ದಾರೆ. ಇಡಿ ಏನೇ ತನಿಖೆ ಮಾಡಿದ್ರು ಕಡೆಗೆ ಇದೇ ತೀರ್ಪು ಬರುತ್ತೆ. ವಾಪಸ್ ಕೊಟ್ಟ ಸೈಟ್ಗಳನ್ನ ಹಿಂದೆ ಪಡೆಯೋ ಬಗ್ಗೆ ನನ್ನ ತಂದೆ ತಾಯಿ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಆರೋಪ ಬಂದಾಗಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತಂದೆಯವರಾಗಲಿ ನಮ್ಮ ಕುಟುಂಬದವರಾಗಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ ಅಂತ ಹೇಳಿ. ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನು ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮಗೆ ತಿಳಿಸದೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ. ಅದು ಬರೀ ನಮಗೆ ಮಾತ್ರ ಅದಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನನ್ನ ಅವರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂಥೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡಲಾಗಿತ್ತು. ಬಟ್ ಆದರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನು ಸಾಬೀತು ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವೇನು ಮೊದಲಿಂದನೂ ಹೇಳ್ತಿದ್ವಿ ನ್ಯಾಯ ಸತ್ಯ ನಮ್ಮ ಪರವಾಗಿದೆ ಅಂತ ಅದಕ್ಕೆ ಜಯ ಸಿಕ್ಕಿದೆ. ಬಟ್ ಆದರೆ ಲೋಕಾಯುಕ್ತದವರು ಪಕ್ಷಪಾತವಾಗಿ ತನಿಖೆ ಮಾಡಿದರೆ ಯಾವುದೋ ಪ್ರಭಾವ ಕೊಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಮಗೆ ನ್ಯಾಯ ಸಿಕ್ಕಿದೆ. ಇಡಿ ಕೂಡ ಮತ್ತೆ ತನಿಖೆಯನ್ನು ಶುರು ಮಾಡ್ತಾ ಇದೆ, ಯಾಕಂದ್ರೆ ಈಗಲೂ ಇನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದೆ. ಅವ್ರು ಏನು ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ, ಅವ್ರು ಏನೇ ತನಿಖೆ ಮಾಡಿದ್ರು ಅಲ್ಟಿಮೇಟ್ಲಿ ಇದೇ ತೀರ್ಪು ಬರುವಂಥದ್ದು. ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರಿಗೆ ಬರಬೇಕಾಗಿದ್ದು. ಸೊ ಹಾಗಾಗಿ ಅವ್ರು ಏನು ನಿರ್ಣಯ ತಗೋತಾರೆ ಅಂತ ಕೇಳಬೇಕು. ನ್ಯಾಯವಾಗಿ ಬರಬೇಕಾಗಿದ್ದು ತೆಗೆದುಕೊಂಡಿದ್ದನ್ನೇ ಅವ್ರು ಹಗರಣ ಅಂಥೇಳಿ ಬಿಂಬಿಸಿ ಸುಳ್ಳು ಹೇಳಿದರು. ಸೊ ಹಾಗಾಗಿ ಅವರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು. ಅವ್ರು 45 ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ, ಆದರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನು ವಾಪಸ್ ಕೊಟ್ಟಿದ್ದರು. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನು ಹೇಳ್ತಿದ್ರು ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ. ಮುಂದೆ ಅವ್ರು ಏನು ತೀರ್ಮಾನ ಆ್ಯಕ್ಚುಲಿ ಬೆಳಗ್ಗೆ ಮೈಸೂರಿಗೆ ಬಂದವರು ಬೆಳಗಿಂದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೇ ತೊಡಗಿಸ್ಕೊಂಡಿದ್ದೀನಿ. ತಾಯಿಯವ್ರ ಜೊತೆ ಮಾತಾಡಿಲ್ಲ.